ಜಿಯೋ ಪಾಲಿಟಿಕ್ಸ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಇಷ್ಟು ದಿವಸ ತಮ್ಮ ಬಳಿ ಏನೆಲ್ಲ ಅಸ್ತ್ರಗಳಿದ್ವೋ ಅದೆಲ್ಲ ಪ್ರಯೋಗ ಮಾಡಾಯ್ತು. ಈಗ ಭಾರತದ ಸರದಿ ಇನ್ನು ಮುಂದಿದೆ ನೋಡಿ ಆಟ. ಏನೆಲ್ಲ ಮಾಡಿದ್ರು ನೋಡಿ ಅಮೆರಿಕನ್ನರು, ಒಂದ ಎರಡ ಪ್ರೆಷರ್ ಪಾಲಿಟಿಕ್ಸ್ ಮಾಡಿದ್ದಾಯ್ತು, ಧಮ್ಕಿ ಹಾಕಿದ್ದಾಯ್ತು, ಇಂಡಿಯನ್ ಎಕಾನಮಿ ಡೆಡ್ ಅಂದಿದ್ದಾಯ್ತು, ಮುಲ್ಲಾ ಮುನೀರ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಲಂಚ್ ಕೊಟ್ಟು ಭಾರತಕ್ಕೆ ಬೆದರಿಕೆ ಹಾಕಿದ್ದಾಯ್ತು, ಪಾಕಿಸ್ತಾನ ಮತ್ತು ಭಾರತದ ಯುದ್ಧನ ನಿಲ್ಲಿಸದೆ ಅಂತ ಇಲ್ಲದ ಸುಳ್ಳು ಸುಳ್ಳು ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾಯ್ತು. ಇಷ್ಟೆಲ್ಲ ಕೈಕಾಲಾಡಿಸಿ ಪ್ರಯತ್ನ ಮಾಡಿದ ಟ್ರಂಪ್ ಸರ್ಕಸ್ ನ ಇಂಪ್ಯಾಕ್ಟ್ ಏನಾಯ್ತು? ಝೀರೋ, ಬಿಗ್ ಝೀರೋ. ಭಾರತಕ್ಕೆ ಆಘಾತ ಕೊಡಬೇಕು ಅಂತ ತಾನೆ ಇಷ್ಟೆಲ್ಲ ಕೈಕಾಲಾಡಿಸಿದ್ದವ್ರು. ಈ ಎಲ್ಲ ಪಾಪದ ಪರಿಣಾಮ ಈಗ ತಿರುಗಿಸಿ ಅಮೆರಿಕಕ್ಕೆ ಬಾರಿಸೋದಕ್ಕೆ ಶುರು ಮಾಡಿದೆ. ಈಗಾಗ್ಲೇ ನಾನು ಹೇಳಿದೀನಿ ನಿಮಗೆ, ಅಮೆರಿಕದ ನ್ಯಾಯಾಲಯದಲ್ಲೇ ಪ್ರಶ್ನೆ ಮಾಡಲಾಗ್ತಾ ಇದೆ, ಈ ಪುಣ್ಯಾತ್ಮ ಟ್ರಂಪ್ ರನ್ನ ತಡೆಯಿರಿ ಅಂತ. ಯಾವುದೇ ಆಂಗಲ್ ನಿಂದ ನೀವು ನೋಡಿದ್ರು ಅಮೆರಿಕಕ್ಕೆ ಭಾರತದಿಂದ ಒಂದು ಪೈಸೆಯಷ್ಟು ನಷ್ಟ ಇಲ್ಲ. ಅಂತಹ ಭಾರತಕ್ಕೆ ಟ್ಯಾರಿಫ್ ಹಾಕಿದ್ದ ಪುಣ್ಯಾತ್ಮ. ಅಮೆರಿಕನ್ನರೇ ಈಗ ಕೊರಳು ಪಟ್ಟಿ ಹಿಡಿದು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ತಾನೇ ಕೈಗೊಂಡ ನಿರ್ಧಾರಗಳಿಂದ ಯೂಟರ್ನ್ ಹೊಡೆಯೋ ಪರಿಸ್ಥಿತಿ ಬಂದಿದೆ. ಕ್ಲಿಯರ್ ಕಟ್ ಆಗಿ ಭಾರತಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು. 8 ಆಗಸ್ಟ್ ನಂತರ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಂದ್ ಮಾಡಿ, ಇಲ್ಲದೆ ಹೋದ್ರೆ ಮತ್ತೆ 25% ಎಕ್ಸ್ಟ್ರಾ ಟ್ಯಾರಿಫ್ ಹಾಕಲಾಗುವುದು ಅಂತ ಧಮಕಿ ಹಾಕಿದ್ರು. ಭಾರತ ಭಕ್ತ ಇಲ್ಲ, ತಕ್ಷಣ ಮೀಟಿಂಗ್ ಮಾಡಿ ನಂತರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನು ಮುಂದೆ ಭಾರತದ ಜೊತೆಗೆ ಯಾವುದೇ ಮಾತುಕತೆ ಇಲ್ಲ, 50% ಟಾರಿಫ್ ಅಂತ ಅನೌನ್ಸ್ ಮಾಡಿಬಿಟ್ರು. ಈ ಹುಚ್ಚಪ್ಪ ಟ್ರಂಪ್ ಹುಚ್ಚಾಟಗಳು ಎಲ್ಲೇನೇ ಇಲ್ಲ ಅನ್ಸುತ್ತೆ. ಭಾರತದಿಂದ ಅಮೆರಿಕಕ್ಕೆ ಸಪ್ಲೈ ಆಗ್ತಾ ಇದ್ದ ಮೆಡಿಸಿನ್ಗೂ ಟಾರಿಫ್ ಹಾಕೋದಕ್ಕೆ ಮುಂದಾಗಿದಾರಂತೆ. ಇದನ್ನ 250% ಹಾಕಲಾಗುವುದು ಅಂತ ಬೆದರಿಕೆ ಒಡ್ಡಲಾಗ್ತಾ ಇದೆ. ಯೋಚನೆ ಮಾಡಿ, 2.5 ಪಟ್ಟು ಟ್ಯಾಕ್ಸ್ ಆಗ್ತಾ ಇರೋದು. ಇದು ಕೇವಲ ಭಾರತದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗೆ ಮಾತ್ರ ಹೊಡೆತ ಕೊಡುತ್ತಾ? ತಪ್ಪಾಗತ್ತೆ. ಟ್ಯಾರಿಫ್ ಅನ್ನೋದು 2 ಅಂಚಿರುವ ಕತ್ತಿ. ಒಂದು ವೇಳೆ ಮೆಡಿಸಿನ್ ಮೇಲೆ ಏನಾದ್ರೂ ಅಮೆರಿಕ ಟ್ಯಾರಿಫ್ ಹಾಕಿದ್ರೆ ಅಮೆರಿಕನ್ನರಿಗೆ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಕೊಟ್ಟಂತೆ. ಅಮೆರಿಕದಲ್ಲಿ ಈಗಲೂ ಬಳಕೆಯಾಗುವ 31% ಹೆಚ್ಚು ಮೆಡಿಸಿನ್ ಹೋಗೋದು ಭಾರತದಿಂದನೇ, ಸಪ್ಲೈ ಭಾರತದಿಂದನೇ ಆಗೋದು. ಅಮೆರಿಕ ಭಾರತಕ್ಕೆ ದೊಡ್ಡ ಮಾರುಕಟ್ಟೆ, $1,000 ಕೋಟಿ ವ್ಯಾಪಾರ ನಡೆಯುತ್ತೆ. ಒಂದು ವೇಳೆ ಟ್ರಂಪ್ ಏನಾದ್ರೂ ಮೆಡಿಸಿನ್ ಮೇಲೆ 250% ಟಾರಿಫ್ ಹಾಕಿದ್ದೇ ಆದ್ರೆ ಭಾರತದ ಒಂದು ವಸ್ತುವಿನ ಮೇಲೆ ಈವರೆಗಿನ ಅತಿ ಹೆಚ್ಚಿನ ಟಾರಿಫ್ ಇದಾಗತ್ತೆ. ಹಾಗಾದ್ರೆ ಭಾರತ ಇದಕ್ಕೇನು ಆಲ್ಟರ್ನೇಟಿವ್ ಮಾಡಿದೆ ಅಂತ ನೀವು ಕೇಳಬಹುದು. ಟ್ರಂಪ್ ಚಾಪೆ ಕೆಳಗ್ ತೂರಿದ್ರೆ ನಾವು ರಂಗೋಲಿ ಕೆಳಗ್ ತೂರ್ತೇವೆ. ಊರಿಗೊಬ್ಳೆ ಅಲ್ಲ ಪದ್ಮಾವತಿ. ಈಗ ಭಾರತ ರಷ್ಯಾದ ಜೊತೆ ಕೂಡಿ ರಣತಂತ್ರ ಆಲ್ರೆಡಿ ರೆಡಿ ಮಾಡಿಯಾಗಿದೆ. ರಷ್ಯಾದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗಳ ಜೊತೆಗೆ ಟೈ ಅಪ್ ಮಾಡ್ಕೊಂಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿತ್ತು ಅಮೆರಿಕ? ಅತಿ ಅಗತ್ಯವಾಗಿ ಬೇಕಾಗಿರುವ ಮೆಡಿಸಿನ್ ಮೇಲೆ ನಾವು ಟ್ಯಾರಿಫ್ ಹಾಕೋದಿಲ್ಲ ಅಂತ. ಆದ್ರೆ ಯಾವಾಗ ಆಗಸ್ಟ್ 8ರ ಡೆಡ್ ಲೈನ್ ಆದ ನಂತರ ಸಹ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಭಾರತ ನಿಲ್ಲಿಸಲಿಲ್ವೋ, ಆಗ ಮೆಡಿಸಿನ್ ಅನ್ನು ಸಹ ಟ್ಯಾರಿಫ್ ಒಳಗೆ ತರಬೇಕು ಅಂತ ಚರ್ಚೆಗಳಾಗ್ತಾ ಇದಾವೆ ಅಮೆರಿಕದಲ್ಲಿ. ಈ ಹಿಂದೆ ಅಮೆರಿಕದಲ್ಲಿ ಭಾರತದ ಒಂದು ಮೆಡಿಸಿನ್ $10ಗೆ 10 ಮಾತ್ರೆಗಳ ಒಂದು ಸ್ಟ್ರೈಪ್ ಬಿಕರಿ ಆಗ್ತಾ ಇದ್ರೆ 250% ಟ್ಯಾರಿಫ್ ಹಾಕೋದ್ರಿಂದ ಅದರ ಬೆಲೆ $35 ಆಗುತ್ತೆ. ಅಹಂ ಬ್ರಹ್ಮಾಸ್ಮಿ, ಹಮ್ಮು ಮಾಡಿ ಬ್ರಹ್ಮ ಕೆಟ್ಟ ಅಂತ. ಟ್ರಂಪ್ರ ಈ ನಿರ್ಧಾರಕ್ಕೆ ಕಾರಣ ಅಹಂಕಾರ, ಈಗೋ. ಇದರಿಂದ ತನಗೆಷ್ಟು ನಷ್ಟ ಆಗ್ತಾ ಇದೆ ಲೆಕ್ಕನೇ ಆಗ್ತಾ ಇಲ್ಲ ಪುಣ್ಯಾತ್ಮ. ಭಾರತಕ್ಕೂ ಸ್ವಲ್ಪ ಹಿನ್ನಡೆಯಾಗುತ್ತೆ ಸೇಲ್ಸ್ ಅಲ್ಲಿ. ನಾವು ಬೇರೆ ಕಡೆ ಆಲ್ಟರ್ನೇಟಿವ್ ಫೈಂಡ್ ಔಟ್ ಮಾಡೋವರೆಗೂ ಅಷ್ಟೇ. ಆದ್ರೆ ಅಮೆರಿಕಕ್ಕೆ ಇದರ ಇಂಪ್ಯಾಕ್ಟ್ ತುರ್ತು ಆಗುತ್ತೆ. ಇವರ ಹಿಪಾಕ್ರಸಿ ನೋಡಿ ಹೆಂಗಿದೆ. ಟ್ರಂಪ್ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳ್ತಾರೆ, ಇಲ್ಲ ಟಾರಿಫ್ ವಿಚಾರದಲ್ಲಿ ಇನ್ ಮುಂದೆ ಭಾರತದ ಜೊತೆಗೆ ಮಾತುಕತೆ ಇಲ್ಲ. ಆದರೆ ಅದೇ ಟ್ರಂಪ್ರ ಅಡ್ವೈಸರಿ ಹೇಳ್ತಾರೆ, ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಮಾತುಕತೆ ಮುಂದುವರೆದಿದೆ. ನೀವೇ ಹೇಳಿ, ಯಾರನ್ನ ನಂಬಬೇಕು? ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತಾನೆ ಬೆನ್ನಿಗೆ ಚೂರಿ ಹಾಕೋ ಪ್ರಯತ್ನ ಮಾಡುತ್ತೆ ಅಮೆರಿಕ. ಇಂತಹದ್ದೇ ಸಮಯಕ್ಕಾಗಿ ಕಾಯ್ತಾ ಕೂತಿತ್ತು ಆ ಕಡೆ ನರಿ ಬುದ್ಧಿಯ ಚೀನಾ. ಭಾರತದಲ್ಲಿದ್ದ ಚೀನಾದ ಅಂಬಾಸಿಡರ್ ಜುಲ್ಫಿಯಾಂಗ್ ಅಮೆರಿಕಕ್ಕೆ ಡೈರೆಕ್ಟ್ ಧಮಕಿ ಹಾಕಿದ್ರು. ಟ್ರಂಪ್ ರನ್ನ ಬುಲ್ಲಿ ಅಂದ್ರು. ಬುಲ್ಲಿಗೆ 1 ಇಂಚ್ ಜಾಗ ಕೊಟ್ರೆ 1 ಮೈಲ್ ಜಾಗವನ್ನು ವಶಪಡಿಸಿಕೊಂಡು ಬಿಡ್ತಾನೆ. ಭಾರತ ಅಮೆರಿಕದ ಯಾವುದೇ ಧಮಕಿಗೆ ಎದುರಬಾರದು, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಬಂತು ನೋಡಿ ನರಿ ಬುದ್ಧಿಯ ಚೀನಾ. ಈಗ ತನ್ನ ಫಾಯ್ದೆ ಲಾಭಕ್ಕಾಗಿ ಭಾರತವನ್ನು ಸಪೋರ್ಟ್ ಮಾಡೋ ನಾಟಕ ಮಾಡ್ತಾ ಇದೆ. ಇದನ್ನ ಭಾರತ ಬಳಸಿಕೊಂಡು ಬಿಸಾಕಬೇಕು, ನಂಬೋದಿಕ್ಕೆ ಹೋಗಬಾರ್ದು. ಚೈನಾದ ಮನಸ್ಸಲ್ಲಿರೋದೇನು? ನಾನು ಗ್ಲೋಬಲ್ ಸೌತ್ ಲೀಡರ್ ಆಗ್ಬೇಕು, ಮುಂದೊಂದು ದಿವಸ ಅಮೆರಿಕಕ್ಕೆ ಸಡ್ಡು ಹೊಡೆದು ಸೂಪರ್ ಪವರ್ ಪೊಸಿಷನ್ ನ ಅಕ್ವೈರ್ ಮಾಡ್ಕೋಬೇಕು. ಅದಕ್ಕೆ ನಾವ್ಯಾಕೆ ನೀರೆರಚಿ ಗೊಬ್ಬರ ಕೊಟ್ಟು ಬೆಳೆಸಬೇಕು? ಈ ಕಾರಣಗಳೇನೇ ಇರಲಿ, ಒಂದಂತೂ ಸ್ಪಷ್ಟ ಆಗಿದೆ, ಭಾರತ ಒಬ್ಬಂಟಿ ಅಲ್ಲ. ಟ್ಯಾರಿಫ್ ವಿರುದ್ಧ ಒಂದೊಂದೇ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಲ್ತಾ ಇರೋದು ಸ್ಪಷ್ಟ.
ಅಮೆರಿಕ ಹೇಳೋದೇನು, ನಾವು 250% ಟ್ಯಾರಿಫ್ ಪ್ರಸ್ತಾಪನ ಭಾರತದ ಮೆಡಿಸಿನ್ ಮೇಲೆ ಯಾಕೆ ಏರ್ತಾ ಇದೀವಪ್ಪ ಅಂದ್ರೆ, ಭಾರತದ ಕಂಪನಿಗಳು ಅಮೆರಿಕದಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡ್ಲಿ ಅಂತ. ಇದು ಅವರ ಡಿಮ್ಯಾಂಡು. ಹಂಗೇನಾದ್ರೂ ಭಾರತದ ಕಂಪನಿಗಳು ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮುಂದಾದ್ರೆ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಮಾಡಿದ ದಿನವೇ ಬಾಗ್ಲು ಮುಚ್ಕೊಂಡು ವಾಪಸ್ ಬರ್ಬೇಕಾಗತ್ತೆ. ಯಾಕಂದ್ರೆ ಭಾರತದಲ್ಲಿ 4 ಜನರ ಲೇಬರ್ ಕಾಸ್ಟ್ ಅಮೆರಿಕದಲ್ಲಿ ಒಬ್ಬರಿಗೆ ಕೊಡ್ಬೇಕಾಗತ್ತೆ. ಇನ್ನ ಲಾಭಕ್ಕಿಟ್ಟು ಮಾರುವುದು ಕನಸಿನ ಮಾತು. ಫಿನಾನ್ಷಿಯಲ್ ಇಯರ್ 2024ರಲ್ಲಿ ಭಾರತ ಅಮೆರಿಕಕ್ಕೆ 73,000 ಕೋಟಿಯಷ್ಟು ಮೆಡಿಸಿನ್ ರಫ್ತು ಮಾಡಿದೆ. ಒಟ್ಟಾರೆ ಅಮೆರಿಕದ ಅಗತ್ಯತೆಯಲ್ಲಿ 31% ಔಷಧ ಸಪ್ಲೈ ಆಗ್ತಾ ಇರೋದೇ ಭಾರತದಿಂದ. USA ನ ಹೆಲ್ತ್ ಮಿನಿಸ್ಟ್ರಿ ಸಹ ಅಡ್ವೈಸ್ ಕೊಟ್ಟಿದ್ದಾರೆ ಟ್ರಂಪ್ಗೆ, ಯಾವುದೇ ಕಾರಣಕ್ಕೂ ಮೆಡಿಸಿನ್ ನ ಟಾರಿಫ್ ಒಳಗೆ ತರಬೇಡಿ. ಆದ್ರೆ ಈ ಹುಚ್ಚಪ್ಪ ಕೇಳಬೇಕೆ? ಇದರ ಅಡ್ವರ್ಸ್ ಎಫೆಕ್ಟ್ ಏನಾಗುತ್ತೆ ಕೇಳಿ. ಅಮೆರಿಕದ ಆರೋಗ್ಯ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗತ್ತೆ. ಮೆಡಿಕೇರ್ ಬಜೆಟ್ 1 to ಡಬಲ್ ಆಗುತ್ತೆ. ಇನ್ಶೂರೆನ್ಸ್ ಪ್ರೀಮಿಯಂ, ಹಾಸ್ಪಿಟ್ಲು ಬಿಲ್ಲು ಗಗನ ಚುಂಬಿಸುತ್ತೆ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಎಲ್ಲಾಗುತ್ತೆ ಅಮೆರಿಕದ ಅರ್ಥವ್ಯವಸ್ಥೆ ಮೇಲೆ. ಮೊದಲೇ ಈಗ ಅಮೆರಿಕದ ತಲೆ ಮೇಲೆ $37 ಟ್ರಿಲಿಯನ್ ಸಾಲ ಇದೆ. ಲಾಸ್ ಆಗೋದು ಭಾರತಕ್ಕ ಅಮೆರಿಕಕ್ಕ? ದೊಡ್ಡ ಅರ್ಥವ್ಯವಸ್ಥೆ ಭಾರತದ ಅಮೆರಿಕದ. ಲಾಸ್ ಆಗೋದು ನಮಗ ಅವ್ರಿಗ? ಕಳೆದ ವರ್ಷದ್ದು ಒಂದು ರಿಪೋರ್ಟ್ ಇದೆ ಸ್ಪುಟ್ನಿಕ್ದು. ಈವರೆಗೆ ರಷ್ಯಾದಲ್ಲಿ ಮೆಡಿಸಿನ್ ಇಂಡಸ್ಟ್ರಿನಲ್ಲಿ ವೆಸ್ಟರ್ನ್ ಕಂಟ್ರೀಸ್ ದಬ್ದಬಾ ಇತ್ತು. ಭಾರತ ಈಗ ರಷ್ಯಾದ ಅತಿ ದೊಡ್ಡ ಫಾರ್ಮಾಸ್ಯೂಟಿಕಲ್ ಸಪ್ಲೈಯರ್ ಆಗಿ ಹೊರಹೊಮ್ತಾ ಇದೆ. ಯಾಕಂದ್ರೆ ಮೆಡಿಕಲ್ ಇಂಡಸ್ಟ್ರಿನಲ್ಲಿ ನಂಬಿಕೆ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಭಾರತ ಮತ್ತು ರಷ್ಯಾದ ಸಂಬಂಧ ಹೇಗಿದೆ ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಮೆಡಿಕಲ್ ಇಂಡಸ್ಟ್ರಿನಲ್ಲಿ ಭಾರತದ ಔಷಧಿಗಳಿಗೆ ಜಾಸ್ತಿ ಪ್ರಾತಿನಿಧ್ಯ ಇದೆ. ಮೊದಲೆಲ್ಲ ವೆಸ್ಟರ್ನ್ ಕಂಟ್ರಿಗಳೇ ಜಾಸ್ತಿ ರಷ್ಯಾದಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಇದ್ದಿದ್ರಿಂದ ಭಾರತದ ಎಂಟ್ರಿ ಸಾಧ್ಯ ಆಗಿರ್ಲಿಲ್ಲ. ಈಗ ಟಾರಿಫ್ ಒಂದು ವರವಾಗಿ ಪರಿಣಮಿಸಿದ ಭಾರತಕ್ಕೆ. ತನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದಿಕ್ಕೆ ರಷ್ಯಾದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯ ಗಾತ್ರ $45 ಬಿಲಿಯನ್. ಇದರಲ್ಲಿ 50% ಏನಾದ್ರೂ ಭಾರತಕ್ಕೆ ಸಿಕ್ತು ಅಂದ್ರೆ ಯೋಚನೆ ಮಾಡಿ, ನಮ್ಮ ಮತ್ತು ರಷ್ಯಾದ ಮಧ್ಯೆ ಇರುವ ಟ್ರೇಡ್ ಡೆಫಿಸಿಟ್ ನ 20% ಆರಾಮಾಗಿ ಕವರ್ ಮಾಡ್ಬಿಡ್ಬೋದು. ಈಗ ಹೇಗಿದ್ರು ಭಾರತದ ಅವಶ್ಯಕತೆ ರಷ್ಯಾಕ್ಕಿದೆ, ರಷ್ಯಾದ ಅವಶ್ಯಕತೆ ಭಾರತಕ್ಕಿದೆ. ನಾವೇನಾದ್ರೂ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಿದ್ರೆ ರಷ್ಯನ್ ಎಕಾನಮಿ ಕೊಲ್ಯಾಪ್ಸ್ ಆದಂತೇನೆ. ಈಗ ನಮ್ಮ ಮೆಡಿಸಿನ್ಗೆ ಅಮೆರಿಕ ಕೊಕ್ಕೆ ಆಗ್ತಾ ಇರೋದ್ರಿಂದ ರಷ್ಯಾ ನಮ್ಮ ಮೆಡಿಸಿನ್ಗೆ ಬಾಗಿಲು ಓಪನ್ ಮಾಡಿದೆ. ಇಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು, ನಿನಗೆ ನಾನಾದ್ರೆ ನನಗೆ ನೀನು. ರಷ್ಯಾದ ಬೆಂಜಾ ರೀಜನ್ ನಲ್ಲಿ ಭಾರತದ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಮ್ಯಾನ್ ಗಳಿಗೆ ದೊಡ್ಡ ಮಟ್ಟದ ಬಿಸ್ನೆಸ್ ಸಿಕ್ಕಿದೆ. ನಿಮ್ಮ ಔಷಧಿಗಳನ್ನ ನಮಗೆ ಮಾರಬಹುದು, ನಮಗೆ ಎಕ್ಸ್ಪೋರ್ಟ್ ಮಾಡಿ. ಅಮೆರಿಕ ಏನಾದ್ರೂ ತೊಂದರೆ ಕೊಟ್ರೆ ಅವರಿಗೆ ಕೊಡುವ ಔಷಧಿಗಳನ್ನ ನಮಗೆ ಕೊಡಿ, ಎದುರೋ ಅವಶ್ಯಕತೆನೇ ಇಲ್ಲ ಅಂತ ರಷ್ಯಾ ಅಭಯಾಸ್ತ ಕೊಟ್ಟಿರೋದು. ತನ್ನ ಮ್ಯಾನುಫ್ಯಾಕ್ಚರಿಂಗ್ ಘಟಕಗಳನ್ನು ಸಹ ಭಾರತದ ಕಂಪನಿಗಳು ರಷ್ಯಾದಲ್ಲಿ ಓಪನ್ ಮಾಡ್ತಾ ಇದಾವೆ. ಇದರಿಂದ ಸಪ್ಲೈ ಚೈನ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಭಾರತ ರಷ್ಯಾದ ಕಡೆಗೆ ನೋಡ್ತೋ ಅಮೆರಿಕ ತಟ್ಟಂತ ಜಾಗೃತಗೊಳ್ತು. ಈಗ ಅಮೆರಿಕದ ಮೂಲಗಳೇ ಹೇಳ್ತಾ ಇದಾವೆ, ಇಲ್ಲ ಮೆಡಿಸಿನ್ಗೆ ನಾವು ಟ್ಯಾರಿಫ್ ಹಾಕೋದಿಕ್ಕೆ ಬರೋದಿಲ್ಲ, ಅದು ಅಗತ್ಯತೆಯ ನೆಸೆಸರಿ ವಸ್ತುಗಳ ಅಂಡರ್ ನಲ್ಲಿ ಬರುತ್ತೆ, ಅಮೆರಿಕ ಇದನ್ನು ಹೊರತುಪಡಿಸುತ್ತೆ ಅಂತಾನು ಈಗ ವರದಿಗಳು ಬರ್ತಾ ಇದಾವೆ ಅಮೆರಿಕದಿಂದ. ಒಂದು ವೇಳೆ ಇವರು ಜಿದ್ದಿಗೆ ಬಿದ್ದು ಟ್ಯಾರಿಫ್ ಹಾಕಿದ್ರು ಅಂತಾನೆ ತಿಳ್ಕೊಳ್ಳಿ, 250% ಹಾಕಿದ್ರು ಅಂತ ತಿಳ್ಕೊಳ್ಳಿ, ನಮಗೆ ರಷ್ಯನ್ ಮಾರ್ಕೆಟ್ ಅಂತೂ ಓಪನ್ ಇದೆ. ಅಮೆರಿಕದಲ್ಲಿ ಹೆಲ್ತ್ ಕೇರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಭಾರತದ ಜನರಿಕ್ ಮೆಡಿಸಿನ್ಗೆ ಆಲ್ಟರ್ನೇಟಿವೇ ಇಲ್ಲ. ನಮ್ಮಷ್ಟು ಕಡಿಮೆ ಬೆಲೆಗೆ ಮೆಡಿಸಿನ್ ಸಪ್ಲೈ ಮಾಡೋ ಇನ್ನೊಂದು ದೇಶನೇ ಇಲ್ಲ. ಅಷ್ಟೇ ಅಲ್ಲ, ಬೇರೆ ದೇಶಗಳ ಕ್ವಾಲಿಟಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ದು ಹೈ ಕ್ಲಾಸ್ ಕ್ವಾಲಿಟಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.